ಇನ್ನೋಡಿ ಇನ್ನು ಈ ರೀತಿ ತನಿಖಾ ಸಂಸ್ಥೆಗಳು ಇಡಿ ಬಂತು ಅಂದರೆ ಸಿಬಿಐ ಬಂತು ಅಂದರೆ ಕೆಲವರಿಗೆ ಪುಕ್ಕ ಶುರುವಾಗಿರುತ್ತೆ. ಜನ್ಮ ಜಾಲಾಡಿ ಬಿಡ್ತವೆ ಇವು ಸಂಸ್ಥೆಗಳು, ಸಾಕು ಮಾಡಿಬಿಡ್ತವೆ. ಆ ರೀತಿ ಅವರು ತನಿಖೆ ಸಚಿವರು, ಮಾಜಿ ಸಚಿವರು, ಪೊಲೀಸ್ ಅಧಿಕಾರಿಗಳು, ಸ್ವಾಮೀಜಿಗಳು ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈಕೆ ಜೊತೆಗೆ ನಂಟು ಹೊಂದಿದ್ರು ಆ ನಂಟು ಗಂಟಿನ ರಹಸ್ಯವನ್ನು ಭೇದಿಸ್ಬಿಡ್ತಾರೆ ಇವರು. ಅಂದರೆ ಅಷ್ಟು ಸಂದರ್ಭಗಳಲ್ಲಿ ಮುಜುಗರಕ್ಕೆ ಒಳಗಾಗಿಬಿಡಬೇಕು, ಅಷ್ಟರ ಮಟ್ಟಿಗೆ ತನಿಖಾ ಸಂಸ್ಥೆಗಳು ಜೀವ ಹಿಂಡುತ್ತವೆ. ಅಂಥದ್ರಲ್ಲಿ ಈ ಮೂರು ಸಂಸ್ಥೆಗಳು ಸಾಮಾನ್ಯನ. ಈಗ DRI ಸ್ಮಗ್ಲಿಂಗ್ ಹೆಂಗಾಯಿತು ಏನು ಎತ್ತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ. CBI ಪ್ರಿವೆನ್ಷನ್ ಆಫ್ ಕರಪ್ಷನ್, ಅಂದರೆ ಈ ಕಸ್ಟಮ್ಸ್ ಆಫೀಸರ್ಸ್ ಎಲ್ಲಿ ಲೋಪ ಎಸಗಿದ್ದಾರೆ ಏನು ಎತ್ತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ. ಇಡಿ ಬಿಡಿ, ಬ್ಲಾಕು ವೈಟು ಹವಾಲ, ಇಷ್ಟು ದುಡ್ಡು ಬಂದಿದ್ದು ಹೋಗಿದ್ದು, ವ್ಯವಹಾರ ಆಗಿದ್ದು ಎಲ್ಲದರ ಬಗ್ಗೆನೂ ಕೂಡ ಜಾಲಾಡುತ್ತೆ. ಹಿಂಗಿದ್ದಾಗ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವ್ರ ಜೊತೆಗಿದ್ದಂಥವ್ರದ್ದು ಗತಿ ಏನಾಗಬೇಕು? ಬಿಡ್ತಾರಾ? ಹೀಗಾಗಿ ಜಾತಕ ಸೋಸಿಬಿಡ್ತಾರೆ. ಅದೇ ಈಗ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ರು ಅಂಥ ಪ್ರಭಾವಿಗಳು ಅಂಥವರಿಗೆ ನಡುಕ ಶುರುವಾಗಿದೆ. ಮೊನ್ನೆ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಸದನದಲ್ಲಿ ಕಲಾಪದಲ್ಲಿ ಚರ್ಚೆ ಆಗಿದೆ. ಇಬ್ಬರು ಮಂತ್ರಿಗಳ ಪಾತ್ರ ಇದೆ ಅನ್ನುವಂಥ ಮಾತನ್ನು ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ನೋಡಿ, ನಾವು ಜತಿನ್ ಅವರ ನಿವಾಸ ತೋರಿಸ್ತಾ ಇದ್ದೀವಿ. ಇಲ್ಲೇನೇ ಅವರಿರೋದು, ಪ್ರೆಸ್ಟೀಜ್ ಅಕ್ರಪೋಲಿಸ್, ಇಲ್ಲೇನೇ ಆತನ ಫ್ಲ್ಯಾಟ್ ಇರೋದು. ಅವರ ಮನೆಯಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಡಿ ಅಧಿಕಾರಿಗಳು ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಅದೆಷ್ಟು ಕನವರಿಕೆಗಳನ್ನು ಇಟ್ಕೊಂಡು ಇವನು ಮದುವೆ ಆಗಿದ್ನೋ ಇವಳನ್ನು. ಅಂತೂ ಮದುವೆಯಾಗಿ 1 ತಿಂಗಳಿಂದಲೇ ಶುರುವಾಯಿತು. ಹಿಂದೆನೂ ಕೂಡ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಇದ್ದಕ್ಕಿದ್ದಂಗೆನೇ ಒಂದು ಹುಡುಗಿ ಈ ಮದುವೆ ಆದ ತಕ್ಷಣವೇ ಈ ರೀತಿ ನಾನು ಸ್ಮಗ್ಲಿಂಗ್ ಮಾಡ್ತೀನಿ ಅಂತ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರ ಪರಿಣಾಮ ಏನು ಅಂತಂದರೆ ಈಗ ಗಂಡನೂ ಕೂಡ ತನಿಖೆ ಎದುರಿಸಬೇಕು. ಹೆಚ್ಚು ಕಡಿಮೆ ಆದರೆ ಈ ಒಳಗಡೆ ಹೋಗುವಂಥ ಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಯಾಕಂದರೆ ಈ ಟಿಕೆಟ್ ಎಲ್ಲ ಬುಕ್ ಮಾಡಿರೋದು ಈಕೆ ಗಂಡನ ಕ್ರೆಡಿಟ್ ಕಾರ್ಡನ್ನೇ ಬಳಸಿ. ಹೀಗಾಗಿ ಎಲ್ಲರಿಗೂ ಶುರುವಾಗಿದೆ ಟೆನ್ಷನ್ನು. ಯಾರ್ಯಾರ ಜೊತೆಗೆ ಈಕೆ ಸಂಪರ್ಕ ಇತ್ತು ಎಲ್ಲರಿಗೂ ಟೆನ್ಷನ್ನೇ. ಇಡಿ, CBI, ಒಂದು ಕಡೆಗೆ DRI. ನಾವು ತೋರಿಸ್ತಾ ಇದ್ದೀವಿ ಜತಿನ್ ನಿವಾಸ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನು ರನ್ಯಾರಾವ್ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ಮೊದಲು DRI ಅಧಿಕಾರಿಗಳು ತನಿಖೆ ಮಾಡಿದ್ರು, ರೇಡ್ ಮಾಡಿದ್ರು. ಲಾವೆಲ್ಲೆ ರೋಡ್ನಲ್ಲಿರುವಂಥ ಅದೇ ನಿವಾಸದ ಮೇಲೆ ಈಗ ಇಡಿ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. 2 ರೇಡ್ಗಳು, 2 ಶೋಧಗಳು. ಇದು ಲಾವೆಲ್ಲೆ ರೋಡಲ್ಲಿರುವಂಥ ರನ್ಯಾ ನಿವಾಸ. ಇದು ಕೂಡ ಅಪಾರ್ಟ್ಮೆಂಟನೇ. ಮದುವೆ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ರಂತೆ. ಮದುವೆಯಾಗಿ ತಿಂಗಳಲ್ಲೇ ಈಕೆಯ ಹಣೆ ಬರಹ ಏನು ಅಂತ ಜತಿನಿಗೆ ಗೊತ್ತಾಗಿತ್ತು ಅಂತ. ಎಲ್ಲೋ ಒಂದು ಕಡೆಗೆ ತಪ್ಪಾಯ್ತೇನೋ ಅನ್ನುವಂಥ ಮನೋಭಾವನೆ ಗಂಡನಲ್ಲೂ ಕೂಡ ಇತ್ತು. ಯಾಕೋ ಈಕೆ ನಡವಳಿಕೆ, ಈಕೆ ಪದೇ ವಿದೇಶಕ್ಕೆ ಹೋಗ್ತಿದ್ದಂಥ ರೀತಿ, ಇದೆಲ್ಲದೂ ಕೂಡ ಕೊನೆಗೆ ಒಂದು ಮೂಲದ ಪ್ರಕಾರ ಈತನೇ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದಿದ್ದ. ನೋಡಿ, ಇದು ಯಾಕೋ ಪದೇ ವಿದೇಶಕ್ಕೆ ಹೋಗ್ತಿರೋದು, ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಮಂತ್ರಿಗಳ ಗಮನಕ್ಕೆ ತಂದಿದ್ದರು. ಮಂತ್ರಿಗಳೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ದೇಶನ ಕೊಟ್ಟಿದ್ದರು ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು DRIಗೆ. ನೋಡಿ, ಸ್ವಲ್ಪ ಶೋಧ ಮಾಡಿ ಅಂತ. ಶೋಧ ಮಾಡೋದಿರಲಿ, ಈಗೆಲ್ಲರೂ ಈಗ ಹೊರಗಡೆ ಬಂದರು. ಈಗ ಎಲ್ಲರ ಕಥಾನಕಗಳು ಹೊರಗಡೆ ಬರ್ತವೆ.